ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನಿವತ್ತು ನಮ್ಮ ಮನೇಲಿ ನಾವು ಯಾವ ಥರ ಲಕ್ಷ್ಮಿ ಪೂಜೆ ಮಾಡಿದ್ದೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಾನು ಇಲ್ಲಿ ಫಸ್ಟು ಸ್ನಾನ ಎಲ್ಲ ಮುಗಿಸ್ಕೊಂಬಂದಿದ್ದಾದಮೇಲೆ ಮೊದಲು ದೇವ್ರ ಮನೆ ಅಲಂಕಾರ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ದೇವ್ರ ಮನೇಲಿ ಬೇಕಾಗಿರೋ ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ಫುಲ್ ಅಲಂಕಾರ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫುಲ್ಲು ಡೆಕೋರೇಷನ್ ದೇವರಿಗೆ ಯಾವ ಥರ ಅಲಂಕಾರ ಮಾಡಬೇಕು ಎಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡು ಹಾಗೆ ಲಕ್ಷ್ಮೀ ಪೂಜೆಗೆ ಏನೇನು ಬೇಕು ಅನ್ನೋದನ್ನು ಇದು ಪೂಜೆ ಫುಲ್ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇನ್ನು ಮೊದಲು ಫಸ್ಟು ದೇವರಿಗೆ ಅಲಂಕಾರನ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನೋಡಿ ಫೈನಲ್ ಆಗಿ ಅಲಂಕಾರ ಮಾಡಿದಾದಮೇಲೆ ದೇವ್ರು ಈ ಥರ ಕಾಣಿಸ್ತಾ ಇತ್ತು. ಅದಾದಮೇಲೆ ನಾನು ಸ್ವಲ್ಪ ದೇವ್ರ ಮುಂದೆ ಇಡೋದಕ್ಕೆ ಪ್ಲೇಟ್ಸ್ ಎಲ್ಲ ಒರೆಸ್ಕೊಂಬಿಟ್ಟು ಅದರಲ್ಲಿ ನಾನು ಏನೇನು ತುಂಬ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬೋದಕ್ಕೆ ಅಂತ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾವು ಎಷ್ಟು ಹಣ್ಣು ತಂದಿದ್ದೀವಿ ಎಲ್ಲ ಹಣ್ಣನ್ನು ನೀಟಾಗಿ ಬಟ್ಟೆಯಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬಟ್ ಕೆಲವೊಂದು ಹಣ್ಣನ್ನು ತೊಳಿಬೋದು, ಕೆಲವೊಂದು ಹಣ್ಣನ್ನು ತೊಳೆಯೋದಕ್ಕಾಗಲ್ವಲ್ಲ, ಹಾಗಾಗಿಂದ ನೀಟಾಗಿ ಒರೆಸ್ಬಿಟ್ಟು ಪ್ಲೇಟಲ್ಲಿ ನನಗೆ ಯಾವ ಥರ ಬೇಕು ಆ ಥರ ಬೇಕು ಅದನ್ನು ಜೋಡಿಸ್ಕೋತಾ ಇದ್ದೀನಿ. ಫಸ್ಟ್ ಜೋಡಿಸಿದ್ದು ಯಾಕೋ ಪ್ಲೇಟ್ ಚಿಕ್ಕದಾಯಿತು ಅನ್ನಿಸ್ತು, ಹಾಗಾಗಿಂದ ಇನ್ನೊಂದು ಪ್ಲೇಟಲ್ಲಿ ನಾವು ಎಷ್ಟು ಹಣ್ಣು ತಂದಿದ್ವಿ ಅಥವಾ ನಮಗೆ ಎಷ್ಟು ಹಣ್ಣು ಬೇಕು ಪೂಜೆಗೆ ಅಷ್ಟು ಹಣ್ಣನ್ನು ಜೋಡಿಸ್ಕೋತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ನನಗೆ ಯಾವ ಥರ ಬೇಕೋ ಆ ಥರ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಮಾಡ್ಬೋದು. ಇಷ್ಟೇ ಮಾಡಬೇಕು ಅಂತ ಏನು ಯಾವುದೂ ಇಲ್ಲ. ನೀ ಬರುವ ಹಾದಿ ತುಂಬಾ ಮಲ್ಲಿಗೆಯ ರಾಶಿ ಚಲ್ಲಿ, ನೀ ಬರುವ ಹಾದಿ ತುಂಬಾ ಮಲ್ಲಿಗೆಯ ರಾಶಿ ಚಲ್ಲಿ, ಮನೆ ಮಂದಿಯಲ್ಲ ನಾವು. ಅದಾದಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಬ್ಲೌಸ್ ಪೀಸಲ್ಲಿ ದೇವರಿಗೆ ಸ್ಯಾರಿ ಥರ ಮಾಡಿಬಿಟ್ಟು ಉಡಿಸ್ತೀನಿ. ಹಾಗಾಗಿಂದ ನಾನು ಬ್ಲೌಸ್ ಪೀಸ್ ತಂದಿದ್ದೀನಿ. ಈ ಬ್ಲೌಸ್ ಪೀಸನ್ನು ನಾನು ನೀಟಾಗಿ ಕ್ಲೀನಾಗಿ ನೆರಿಗೆನ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ ನಾರ್ಮಲ್ ನಾವು ಸೀರೆ ಯಾವ ಥರ ಉಡ್ಕೋತೀವಲ್ಲ ಅದೇ ಥರನ ನೆರಿಗೆ ಮಾಡಿಬಿಟ್ಟು ಫಸ್ಟಲ್ಲಿ ಮತ್ತು ಮಿಡಲಲ್ಲಿ ಲಾಸ್ಟಿಗೆ ನೀಟಾಗಿ ನೆರಿಗೆನ ಕೂರಿಸ್ಬಿಟ್ಟು ಈ ಥರ ಪಿನ್ ಹಾಕ್ಕೊಂಡ್ರೆ ಆಯಿತು. ಅದಾದಮೇಲೆ ನಾನು ಇದನ್ನು ಯಾವ ಥರ ಚೊಂಬಿಗೆ ಉಡಿಸ್ಬೇಕು ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಚೊಂಬನ್ನು ನೀಟಾಗಿ ಇಟ್ಕೊಂಡು ಹಸಿ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ. ನೀರು ತುಂಬಿಸೋದು ಬೇಡ, ನೀರನ್ನು ಬ್ಲೌಸ್ ಪೀಸ್ ಕ್ಲೀನಾಗಿ ಟ್ರ್ಯಾಪಿಂಗ್ ಮಾಡಿದ್ದಾದಮೇಲೆ ನೀವು ನೀರು ತುಂಬಿಸ್ಬೋದು. ಹಾಗಾಗಿಂದ ನೀವಿಲ್ಲಿ ಮೊದಲು ಚೊಂಬಿಗೆ ಒಂದು ದಾರಾನ ಕಟ್ಕೋ ಚೊಂಬಿನ ಹಿಂದ್ಗಡೆ ಭಾಗದಿಂದ ಪೀಸನ್ನು ತರಬೇಕು. ತಂದಿದ್ದಾದಮೇಲೆ ಮುಂದ್ಗಡೆ ಒಂದು ಕ್ಲೀನಾಗಿ ತುಂಬ ಟೈಟಾಗಿ ಒಂದು ಪಿನ್ನ ಮಾಡ್ಕೋಬೇಕು. ಆ ಪಿನ್ ಕಾಣಿಸ್ತಾ ಇರೋ ಥರ ಒಳಗಡೆಯಿಂದ ಪಿನ್ ಹಾಕ್ಕೊಳ್ಳಿ. ಟೈಟಾಗಿ ಮಾಡ್ಕೊಂಡಿದ್ದಷ್ಟು ಚೆನ್ನಾಗಿ ಕಾಣಿಸುತ್ತೆ. ಲೂಸಾಗಿ ಮಾಡಿಕೊಂಡ್ರೆ ಅದು ಚೊಂಬಿಂದ ಕೆಳಗಡೆ ಇಳಿಯುತ್ತೆ. ಹಾಗಾಗಿಂದ ನಾನು ಕೈ ಇಟ್ಕೊಂಡಿದ್ದೀನಲ್ಲ ಆ ಜಾಗಕ್ಕೆ ಸರಿಯಾಗಿ ಪಿನ್ನ ಮಾಡ್ಕೊಳ್ಳಿ. ಪಿನ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕಾಣಿಸುತ್ತೆ. ನೀವು ಇದನ್ನು ದೇವ್ರ ಮುಂದೆ ಅಕ್ಕಿ ಇಡ್ತೀರಲ್ಲ ಆವಾಗ ಡೈರೆಕ್ಟಾಗಿ ತೊಗೊಂಡೋಗಿದ್ದಾದಮೇಲೆ ನೆರಿಗೆನ ಬಿಡಿಸ್ಕೋಬೋದು. ನಿಮಗೆ ಪಾರ್ಟ್ 2 ವಿಡಿಯೋ ಬೇಕು ಅಂದರೆ ಮತ್ತು ನಮ್ಮ ಮನೇಲಿ ನಾವು ಯಾವ ಥರ ಫುಲ್ ಲಕ್ಷ್ಮೀ ಪೂಜೆ ಡೆಕೋರೇಷನಾಗಿ ಮಾಡಿದ್ದೀವಿ ಅಂತ ನೀವು ನೋಡಬೇಕು ಅಂತಿದ್ರೆ ಪಾರ್ಟ್ 2 ಅಂತ ವಿಡಿಯೋ ಕಮೆಂಟ್ ಮಾಡಿ.